ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಚಿಕ್ಕಮಗಳೂರು ಜಿಲ್ಲೆಯ ಕಳಸ ತಾಲೂಕಿನ ಕಾಡಿನ ಮಧ್ಯದಲ್ಲಿರುವ ಒಂಟಿ ಮನೆಯ ದೃಶ್ಯ ಕಂಡು ಎಂಥವರ ಹೃದಯವಾದರೂ ಕುಲುಕುವಂತಿದೆ ಸ್ನೇಹಿತರೆ. ನೋಡ್ಬೋದು ನೋಡಿ ಯಾವ ಥರ ಇದೆ ಅಂತೇಳಿ. ಸ್ನಾನ ಮಾಡೋಕ್ಕೆ ಅಂದೆಗಳು, ಅಡುಗೆ ಕೊಠಡಿ ನೋಡಿ ಹೆಂಗಿದೆ ನೋಡಿ. ಕಾಫಿ ಟೀ ಏನೋ ಮಾಡಿಕೊಡ್ತಾ ಇದ್ದಾರೆ ಪಾಪ ಅವರು. ಈ ಥರ ಇದರಲ್ಲಿ ಕಾಡು ಮಧ್ಯದಲ್ಲಿ ಒಂಟಿ ಜೀವನ ನಡೆಸುತ್ತಿದ್ದಾರೆ ಅಂದರೆ ತುಂಬ ಬೇಜಾರಾಗೋದು. ಅಧಿಕಾರಿಗಳು ಎಚ್ಚೆತ್ತುಕೊಂಡಾದರೂ ಇವ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಇವರಿಗೊಂದು ಮನೆ ಕೂಡ ಒಂದು ನಿರ್ಮಾಣ ಮಾಡಿಕೊಡಬೇಕಾಗಿ ನಮ್ಮ ಮಾಧ್ಯಮದ ಮುಖಾಂತರ ನಾವು ಕೇಳ್ಕೊಳ್ತೀವಿ. ಚಿಕ್ಕಮಗಳೂರು ಜಿಲ್ಲೆಯ ಕಳಸ ತಾಲೂಕಿನ ಮಾವಿನಕೆರೆ ಗ್ರಾಮ ವ್ಯಾಪ್ತಿಗೆ ಬರುವ ಹಳುವಳ್ಳಿ ಗ್ರಾಮದ ಚಿಪ್ಪರಬೆಳ್ಳಲು ನಿವಾಸಿಯಾದ ವೆಂಕಟರಮಣರವರ ಮನೆ ಕುಸಿಯುವ ಹಂತದಲ್ಲಿದೆ. ಆ ಕಾಡಿನ ಮಧ್ಯದಲ್ಲಿರುವ ಒಂಟಿ ಮನೆಯ ದೃಶ್ಯ ಕಂಡು ನಿಜಕ್ಕೂ ಎಂಥವರ ಮನವು ಕುಲುಕುವಂತಿದೆ ನೋಡಿ. ವೆಂಕಟರಮಣರವರು ಸುಮಾರು 35 ವರ್ಷಗಳಿಂದ ವಾಸವಿದ್ದ ಒಂಟಿ ಮನೆ ಇದು. ಒಂಟಿತನವೇ ಕಾಣುತ್ತಿದೆ. ಗಾಳಿ ಮಳೆಯಿಂದ ಜೀವನ ಸಾಗಿಸುವುದೇ ದೊಡ್ಡ ಕಷ್ಟಕರ ವಿಷಯ ಎಂದು ಹೇಳಿದ್ದಾರೆ. ಹುಷಾರಿಲ್ಲದೆ ಇದ್ದರೆ 7 ರಿಂದ 8 ಕಿಲೋಮೀಟರ್ ದೂರದಲ್ಲಿರುವ ಕಳಸಕ್ಕೆ ಹೋಗಬೇಕು. ನಮ್ಮ ನೋವುಗಳನ್ನು ಕೇಳುವವರೇ ಇಲ್ಲ. ಹಲವು ಬಾರಿ ಗ್ರಾಮ ಪಂಚಾಯಿತಿ ಹಾಗೂ ಸರ್ಕಾರಕ್ಕೆ ಮನವಿ ಮಾಡಿದರೂ ನನಗೆ ಮನೆ ಸಿಗಲಿಲ್ಲ. ನಮ್ಮಂಥ ಬಡ ಜನರಿಗೆ ಸರ್ಕಾರ ಮನೆ ಕಟ್ಟಿಕೊಟ್ಟಿಲ್ಲ. ಆದರೆ ಏನು ಕತೆ ಸ್ವಾಮಿ, ನಮ್ಮ ಕಷ್ಟಗಳನ್ನು ಯಾರ ಬಳಿ ಹೇಳ್ಕೊಳ್ಳೋದು? ನಮ್ಮ ಜನಪ್ರತಿನಿಧಿಗಳಿಗೆ ನಮ್ಮ ಓಟ್ ಬೇಕು, ಆದರೆ ನಮ್ಮಂಥ ಬಡವರಿಗೆ ಸೂರಿನ ವ್ಯವಸ್ಥೆ ಇಲ್ಲ. ಇನ್ನು ನಮ್ಮ ನೋವುಗಳನ್ನು ಯಾರ ಹತ್ರ ಹೇಳ್ಕೊಳ್ಳೋದು? ಅಧಿಕಾರಿಗಳು ಬರ್ತಾರೆ, ಪರಿಸ್ಥಿತಿ ಕೇಳ್ತಾರೆ, ಹಾಗೇನೆ ಹೋಗ್ತಾರೆ ಅಂತ ಹೇಳಿ ನಮ್ಮ ಹತ್ರ ತಮ್ಮ ಅಳಲನ್ನ ಈ ವೆಂಕಟರಮಣನವರು ತೋಡ್ಕೊಂಡಿದ್ದಾರೆ. ಬಡ ಜನರಿಗೆ ಯಾವುದೇ ರೀತಿಯಲ್ಲಿ ಸಹಾಯವು ಸರ್ಕಾರ ಆಗಲಿ ಅಧಿಕಾರಿಗಳು ಯಾರೂ ಕೂಡ ಮಾಡಿಕೊಳ್ತಾ ಇಲ್ಲ ಅಂತ ಹೇಳಿ ನಮ್ಮ ಮಾಧ್ಯಮದೊಂದಿಗೆ ತಮ್ಮ ನೋವನ್ನು ಹಂಚಿಕೊಂಡಿದ್ದಾರೆ. ಈಗಲಾದರೂ ಸರ್ಕಾರ ಎತ್ತೆಚ್ಚಿಕೊಂಡು ಇವರಿಗೆ ಇರಲು ಒಂದು ಸೂರಿನ ವ್ಯವಸ್ಥೆ ಮಾಡಿಕೊಡಬೇಕು. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಶಾಸಕರುಗಳು ಇದರ ಬಗ್ಗೆ ಗಮನ ವಹಿಸಿ ಇದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಡಬೇಕಾಗಿದೆ. ಸಾಮಾನ್ಯ 2 ಕಿಲೋಮೀಟರ್ ದೂರದಲ್ಲಿ ಇದೆ. ಮೇನ್ ರೋಡಿಂದ 2 ಕಿಲೋಮೀಟರ್ ಜಾಸ್ತಿ ಆಗುತ್ತೆ. ವೆಂಕಟರಮಣಯ್ಯ ಅಂತೇಳಿ ಇವರು ಈ ಹಿಂದೆ ಫ್ಲಡ್ ಘೋಷಣೆ ಆದಾಗ ಇಲ್ಲಿ ಆ ಟೈಮಿಂದ ಹಿಂದೆ ಬಂದಿದ್ದೆ. ಆವಾಗ ನಾವು ಗ್ರಾಮ ಪಂಚಾಯತ್ ಸದಸ್ಯರಾಗಿರಲಿಲ್ಲ. ಆ ಸಂದರ್ಭ ಬಂದಾಗ ಮನೆ ಸ್ವಲ್ಪ ಚೆನ್ನಾಗಿತ್ತು. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ ಮನೆ ಒಂದು ಸೈಡ್ ಆ ಸೈಡ್ ಜರಿದೋಗಿದೆ. ಅದಕ್ಕೆ ಆ ಸಲ ಹಿಂದಿನ ಸಲ VA ಎಲ್ಲ ಬಂದಿದ್ರು ಪಾಪ. ಅಧಿಕಾರಿಗಳು ಇಲ್ಲಿಂದ ಎಲ್ಲ ಕಳಿಸಿದ್ರು. ತಹಸೀಲ್ದಾರ್ ಕೂಡ ಪಾಸ್ ಮಾಡಿದ್ರಂತೆ. ನನಗಿರೋ ಮಾಹಿತಿ ಪ್ರಕಾರ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ AC ಅವರು ಅದನ್ನ ರಿಜೆಕ್ಟ್ ಮಾಡಿದ್ರು ಅಂತ ಹೇಳಿದ್ರು. ಹಾಗಾಗಿದ್ರಿಂದ ಇವರಿಗೆ ಫ್ಲಡ್ಡಲ್ಲಿ ಮನೆ ಬರಲಿಲ್ಲ. ಆ ನಂತರ ಗ್ರಾಮ ಪಂಚಾಯತಿಲಿ ಮನೆ ಬಂತು, ಅದರಲ್ಲೂ ಕೊಡೋಣ ಅಂತೇಳಿ ನೋಡಿದಾಗ ನಮಗೇನಾಯ್ತು ಅಂತ ಹೇಳಿದ್ರೆ ಗ್ರಾಮ ಪಂಚಾಯತಿಲಿ ಇವರು ಆ ಸಿಸ್ಟಮಲ್ಲಿ ತಗೊಳ್ತಾ ಇಲ್ಲ. ಫ್ಲಡ್ಡಲ್ಲಿ ಇದು ಕೊಟ್ಟಿರೋದ್ರಿಂದ ಸಿಸ್ಟಮಲ್ಲಿ ತಗೊಳ್ತಿಲ್ಲ. ನಮಗೆ ಇವ್ರಿಗೆ ಮನೆ ಕೊಡ್ಲಿಕ್ಕೆ ಆಗಲೇ ಇಲ್ಲ. ಈಗಲೂ ನಮ್ಗೆ ಸಮಸ್ಯೆ ಆಗಿರೋದು ಅದೇ. ಗ್ರಾಮ ಪಂಚಾಯತ್ ಈಗ 2 ವರ್ಷ ಆಯ್ತು ಕೆಳಗೆ ಬಂದು ಮನೆ ಬಂದು. ಆ ನಂತರ ಮನೆನೇ ಬರಲಿಲ್ಲ. ಹಾಗಾಗಿದ್ರಿಂದ ಮನೆ ಕೊಡ್ಲಿಕ್ಕೆ ಆಗಿಲ್ಲ. ಈ ವರ್ಷ ಪಾಪ ಇವ್ರ ಪರಿಸ್ಥಿತಿ ಬಹಳ ಚಿಂತಾಜನಕ ಇದೆ. ಆದಷ್ಟು ಬೇಗ ಈ ಮನೆಗಳಿಗೆ ಒಂದು ವ್ಯವಸ್ಥೆ ಮಾಡಿಕೊಡಿ ಅಂತ. ಇವರು ಇರೋದು ಭಾರಿ ದೂರದಲ್ಲಿ, ಒಬ್ಬರೇ ಇರೋದು. ಇವ್ರಿಗೆ ಬೇರೆ ಯಾರಿಲ್ಲ ನೋಡ್ಕೊಳ್ಳಿಕ್ಕೆ. ಹೌದು, ಯಾವ ಟೈಮಲ್ಲಿ ಫ್ಲಡ್ ಆಯ್ತಲ್ಲ ಈ 2 ವರ್ಷದ ಕೆಳಗೆ ಫ್ಲಡ್ ಆದಾಗ ನಾವು ಏನ್ ಮಾಡಿದ್ವು, ಆ ಟೈಮಲ್ಲಿ ಇವ್ರಿಗೆ ಗೋಡೆ ಜೇರಿತ್ತು ಅಂತ ನಂಗೆ ಹೇಳಿದ್ರು. ತಕ್ಷಣ ನಾನು VA ಅವರಿಗೆ ಹೇಳಿದೆ. VA ಅವರು ಪಾಪ ಬಂದ್ರು. PDO ಅಧಿಕಾರಿಗಳು, ಅಭಿವೃದ್ಧಿ ಅಧಿಕಾರಿಗಳು ಕೂಡ ಬಂದು ನೋಡಿದ್ರು. ಪಾಪ ಎಲ್ಲ ರಿಪೋರ್ಟ್ ಮಾಡಿದ್ದಾರೆ ಇಲ್ಲಿಂದ ಹೀಗಿದೆ ಪರಿಸ್ಥಿತಿ ಅಂತ. ಬಟ್ ಆದ್ರೆ ಅಲ್ಲಿಂದ ಏನ್ ಮಾಡಿದ್ರು ಅಂತ ಹೇಳಿದ್ರೆ AC ಅವರು ಅದನ್ನ ರಿಜೆಕ್ಟ್ ಮಾಡಿದ್ರು ಅಂತ ನಂಗೆ ಹೇಳಿದ ಮಾಹಿತಿ. ಆ ನಂತರ ನಾವು ಗ್ರಾಮ ಪಂಚಾಯತಿಗೆ 2 ವರ್ಷದ ಕೆಳಗೆ ಒಂದ್ಸಲ ಮನೆ ಬಂತು. ಆದ್ರೂ ಕೊಡುವಣ ಅಂತ ಹೇಳಿ ನಾವು ಪ್ರಯತ್ನ ಪಟ್ಟು ಪಾಪ ಒಬ್ಬರೇ ಇದಾರಲ್ಲ ಅನ್ನೋ ಲೆಕ್ಕಾಚಾರಕ್ಕೆ ನಾವೆಲ್ಲರ ಹತ್ರ ಮಾತಾಡ್ಕೊಂಡು ಮನೆ ಕೊಡೋಣ ಅಂತ ಬಂದ್ರೆ ಇದು ನಮ್ಗೆ ಆ ಸಿಸ್ಟಮ್ ಅಲ್ಲಿ ತಗೊಳ್ತಾ ಇರ್ಲಿಲ್ಲ. B ಕ್ಯಾಟಗರಿಯಲ್ಲಿ ಇವ್ರಿಗೆ ಮನೆ ಕೊಟ್ಟಿದ್ರು, ಮನೆ ಹಾಕಿದ್ರು ಯಾವುದು ಫ್ಲಡ್ ಅಲ್ಲಿ. ಇಲ್ಲಿಂದ ಅವರಲ್ಲಿಂದ ರಿಜೆಕ್ಟ್ ಮಾಡಿ ಕಳಿಸಿದ್ರೆ ಅದು ಆಗಿರೋದ್ರಿಂದ ಪಾಪ ಇವ್ರ ಪರಿಸ್ಥಿತಿ ಇವತ್ತಿಗೂ ಈ ತರ ಆಗಿದೆ.
ಇದಕ್ಕೆ ಏನಾದ್ರೂ ಒಂದು ಸರ್ಕಾರ ಏನಾದ್ರು ಒಂದು ವ್ಯವಸ್ಥೆ ಮಾಡಿಕೊಟ್ಟು ಇವರಿಗೆ ಒಂದು ಮನೆ ಮಾಡ್ಕೊಡ್ಬೇಕು ಅನ್ನೋದೇ ನಮ್ದು ಬೇಡಿಕೆ. ಆದಷ್ಟು ಬೇಗ ಮನೆಗೆ ಮಾಡಿ ಕೊಡ್ಲಿ ಅಂತ ಹೇಳ್ತಾ ನಾನು ಕೈ ಮುಗಿತು ನಾನು ಎರಡು ಮಾತು ಮುಗಿಸ್ತೀನಿ. ಇದೆಲ್ಲ ಹೊಸ ಅದ್ರ ಮೇಲೆ ಯಾವ್ದು ಹೋಗಲ್ಲ ಫೋನ್ ಸುಡಕ್ಕಾಗ ಟಿಪ್ಪರ್ ಬಿಡಲ್ಲ. ಎಲ್ಲಿ ಅಲ್ವಳ್ಳಿ ಹಳ್ಳೊಳ್ಳಿ ಗ್ರಾಮ. ಹಳ್ಳೊಳ್ಳಿ ಟಿಪ್ಪರ್ ಬಿಡಲ್ಲ. ಹಾ, ಎಷ್ಟು ವರ್ಷದಿಂದ ಇದ್ರಿ ಇಲ್ಲಿ? ಸಾಧಾರಣ 30-35 ವರ್ಷ ಇರ್ಬೋದು, ಹೆಚ್ಚು ಕಮ್ಮಿ. ಹಾ, ಈಗ ಇಲ್ಲಿ ಒಬ್ರೇ ವಾಸ ಮಾಡೋದಾ? ಈಗ ಸದ್ಯಕ್ಕೆ ಇಲ್ಲೇ. ಅಲ್ಲ, ಒಬ್ರೇ ವಾಸ ಮಾಡೋದು ಇಲ್ಲಿ? ಹೌದು. ಈ ತರ ಮನೆ ಎಲ್ಲ ಜೋರು ಗಾಳಿ ಮಳೆ ಬಂದ್ರೆ ಈ ಮನೆ ಬೀಳೋ ತರ ಇದೆಯಲ್ಲ? ಹೌದು, ಏನ್ ಮಾಡೋದು, ಬಂದವರೆಲ್ಲ ಹಿಂದ್ಕೆ ಮುಂದ್ಕೆ ಹೋಗ್ಬಿಟ್ರೆ ನೋಡ್ಕೊಂಡು ಮಾಡ್ತಿದ್ರೆ ಅವ್ರ ತಾಪತ್ರನ ಬರಲ್ಲ, ನಾವೇನು ಮಾಡೋದು ಅಂತಾರೆ. ಈಗ ಅಧಿಕಾರಿಗಳು ಒಂದ್ಸಲ ಬಂದು ಮನೆಯೆಲ್ಲ ನೋಡ್ಕೊಂಡು ಹೋಗಿದ್ರೆ ಅಂತಲ್ಲ? ಹೌದು, ಅದೆಲ್ಲ ಜರ್ಕೊಂಡು ಹೋಗಿದೆ. ಹಂಗೆ ಹಿಂಗೆ ಹೋಗ್ಕೊಟ್ರು, ಮತ್ತೆ ಅಲ್ಲಿ ಅಂತ ಗುಡ್ಸಲು ಹಂಗೆ ಹಿಂಗೆ ಕೇಳಿ ಅದೆಲ್ಲ ಕ್ಯಾನ್ಸಲ್ ಮಾಡಿದ್ರು. ಯಾಕೆ ಕ್ಯಾನ್ಸಲ್ ಅಂತ ಕೇಳಿಲ್ವಾ ನೀವು? ಕೇಳಿದ್ರೆ ಅದ್ ನಾವೇನ್ ಮಾಡೋದು, ನಾವೆಲ್ಲ ಇದು ಮಾಡಿ ಪಾಸ್ ಮಾಡಿ ಕಳ್ಸಿತ್ತು. ಅವ್ರ ಮೇಲೆ ಹಂಗೆ ಮಾಡಿದ್ರು ಅಂತ ಹೇಳಿದ್ರು ಅವ್ರು. ನಮಗೆ ಅಲ್ಲಿ ಇಲ್ಲಿ ಹೋಗಿ ಪರಿಚಯ ಎಲ್ಲ ಕಮ್ಮಿ, ಹಂಗಾಗಿಂದ ಯಾರ ಹತ್ರ ಮಾತಾಡ್ಬೇಕು ಏನು ಅಂತ ಗೊತ್ತಾಗೋದಿಲ್ಲ. ಈಗ ನಿಮ್ಗೆ ಎಷ್ಟು ವರ್ಷ? ಹಾ, ಎಷ್ಟು ವರ್ಷ ನಿಮಗೆ? 65ರಿಂದ 70 ಹತ್ತತ್ರ ಇರ್ಬೋದು. ಹಾ, ಈಗ ನೀವು ಈ ಮನೆಯಲ್ಲಿ ಒಬ್ಬರೇ ಇರೋದು. ಕೂಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀರಿ? ಹೌದೌದು. ನೀವು ಹುಷಾರಿಲ್ಲ ಅಂದ್ರೆ ಏನ್ ಮಾಡ್ತೀರಾ ಮತ್ತೆ? ಹುಷಾರಿಲ್ಲ ಅಂದ್ರೆ ಮೆಲ್ಲಕ್ಕೆ ಹೋಗ್ಬೇಕು, ಏನಾದ್ರು ವಾಹನ ಮಾಡ್ಕೊಂಡು ಅಕ್ಕಪಕ್ಕದಲ್ಲಿ ಫೋನ್ ಏನ್ ಮಾಡೋಕ್ಕಾಗ್ತದೆ ನೋಡ್ಕೊಂಡು ಮಾಡ್ಬೇಕು. ಈಗ ಸುಮಾರು ದಿವಸ ಇಲ್ಲ, ಕರೆಂಟ್ ವ್ಯವಸ್ಥೆ ಸೋಲಾರ? ಸೋಲಾರು ಕರೆಂಟ್ ಉಂಟು. ಹಾ, ಒಂದು ಹಾಕಿರ್ತಾರೆ. ಹೋದ ವರ್ಷ ಕರೆಂಟ್ ಒಂದು ಹಾಕೊಟ್ಟಿದ್ದಾರೆ. ಹಾ, ಅದ್ರ ಮೇಲೆ ಏನಿಲ್ಲ ನಿಮಗೆ? ಏನಿಲ್ಲ. ಈಗ ಈ ಗಾಳಿ ಮಳೆಗೆ ಸುಮಾರು ಕಡೆ ಎಲ್ಲ ಮನೆ ಎಲ್ಲ ಬೀಳ್ತಾ ಇದಾವೆ. ಹಾ, ನೀವ್ ಹೆಂಗಿರ್ತೀರಾ ಒಬ್ರೇ? ಏನ್ ಮಾಡೋದು, ಮತ್ತೆ ಇನ್ನೆಲ್ಲಿ ಹೋಗುದು? ಯಾರು ಕೇಳಿದ್ರು 1 ದಿವಸ 2 ದಿವಸ ಇರ್ಬೇಕಾರೆ ಮತ್ತೆ ನಿನ್ ಜೀವನ ನೀವು ನೋಡ್ಕೊಂತಾರೆ. ಯಾರು ನೋಡೋರು ಯಾರು? ಗೊತ್ತಾಗಿದ್ರೆ ಎಲ್ಲ ಉಂಟು, ಇದ್ರೆ ದುಡ್ಡು ಹೊಡಿದ್ರೆ ಉಂಟು. ಸಣ್ಣ ಜಾರ ಅಂತಾರೆ, ಯಾರು ಹತ್ರ ಬರೋದಿಲ್ಲ. ನೀವೀಗ ಅರ್ಜಿ ಕೊಟ್ಟಿದ್ರಾ ಮನೆಗೆ? ಎಲ್ಲ ಕೊಟ್ಟಿದೆ. ಕೊಟ್ಟಿದ್ರಿ? ಹಾ, ಆದ್ರೆ ಮನೆ ಯಾವ್ದು ಆಗಿಲ್ಲ? ಇಲ್ಲ. ಎಲ್ಲರೂ ಈಗ ಒಂದು ಮಾಡಿಕೊಡಿ ಮನೆಯ. ಕೈ ಮುಗಿದು ಕೇಳಿ ಮನೆ ಒಂದು ಮಾಡಿಕೊಡಿ ಅಂತ ಹೇಳಿ. ನಿಮೀಗ ಮನೆ ಒಂದು ಬೇಕು? ಹೌದು. ಹಾ, ನಿಮ್ಮ ಹೆಸರೇನು? ವೆಂಕಟರಮಣ ಅಂತ ಹೇಳಿ.